ಸರ್ವರಿಗೂ ಶರಣು ಶರಣಾರ್ಥಿ. ಶರಣೋ ಶರಣಾರ್ಥಿ. ಇವತ್ತು ನಾವು 12ನೇ ಶತಮಾನಕ್ಕೆ ಹೋಗೋಣ. ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ದೊಡ್ಡ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನೇ ನಡೆಸ್ತಿದ್ದ ಕಾಲ. ಹೌದು, ಅಂದಿನ ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆಯ ವಿರುದ್ಧ ಶರಣರೆಲ್ಲರೂ ಒಗ್ಗೂಡಿದ್ದ ಸಮಯ. ಅದೇ ಸಂದರ್ಭದಲ್ಲಿ ಬಂದಂಥ ಒಂದು ವಚನ ಇವತ್ತಿನ ನಮ್ಮ ಈ ಡಿಜಿಟಲ್ ಯುಗದ ಸದಾ ವಿಚಲಿತ ಮನಸ್ಸುಗಳಿಗೆ ಹಿಡಿದ ಕನ್ನಡಿಯಂತಿದೆ. ಮನವೆಂಬ ಮರ್ಕಟ ಕುರಿತಾದ ಈ ವಚನ ನಮ್ಮೆಲ್ಲರೊಳಗಿನ ಆಂತರಿಕ ಕೋಲಾಹಲವನ್ನು ಅದ್ಭುತವಾಗಿ ಸೆರೆಹಿಡಿಯುತ್ತೆ. ನಿಜ. ಆ ಸಂಪೂರ್ಣ ವಚನವನ್ನು ಒಮ್ಮೆ ಕೇಳಿದ್ರೇನೆ ಅದರ ಶಕ್ತಿ ಏನು ಅಂತ ಗೊತ್ತಾಗೋದು. ಖಂಡಿತ. ಅದಕ್ಕೂ ಮುನ್ನ ಕೇಳುಗರಲ್ಲಿ ಒಂದು ಸಣ್ಣ ವಿನಂತಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾನೇ ಮುಖ್ಯ. ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಚರ್ಚೆಗೆ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅವರಿಗೂ ನಮ್ಮ ಧನ್ಯವಾದಗಳು. ಹಾಗಾದ್ರೆ ಈಗ ಆ ವಚನವನ್ನು ಕೇಳೋಣ. ಖಂಡಿತ. ನಿನ್ನವೆನ್ನವೇನಯ್ಯ ಎನ್ನ ಮನವೆಂಬ ಮರ್ಕಟನ ದಾಳಿ ಘನವಾಯಿತು, ಎನ್ನ ನಿಂದಲ್ಲಿ ನಿಲ್ಲಲೀಯದು, ಎನ್ನ ಕುಳಿತಲ್ಲಿ ಕುಳ್ಳಿರಲೀಯದು, ಕ್ಷಣದಲ್ಲಿ ಪಾತಾಳಕ್ಕೆ ಇದುತ್ತಿದೆ, ಕ್ಷಣದಲ್ಲಿ ಆಕಾಶಕ್ಕೆ ಇದುತ್ತಿದೆ, ಕ್ಷಣದಲ್ಲಿ ದಿಗ್ಗಸಗೆ ಇದುತ್ತಿದೆ. ಕೂಳಲ ಸಂಗಮ ದೇವ, ಈ ಮನವೆಂಬ ಮರ್ಕಟನ ದಾಳಿಯನೆಂದಿಗೆ ನೀಗಿ ಎಂದು ನಿಮ್ಮನೊಡಗೂಡುವೆನಯ್ಯ. ಕೇಳಿದ ತಕ್ಷಣ ನನ್ನ ಗಮನ ಸೆಳೆದಿದ್ದು ಆ ಒಂದೇ ಒಂದು ಪದ. ಯಾವುದು? ದಾಳಿ. ಬಸವಣ್ಣನವರು ಸುಮ್ಮನೆ ನನವೆಂಬ ಮರ್ಕಟ ಅಂದಿದ್ರೆ ಅದೊಂದು ಚೇಷ್ಟೆ ಮಾಡೋ ಕೋತಿ ತರ ಇರ್ತಿತ್ತೇನೋ. ಹೌದು ಹೌದು. ಆದ್ರೆ ಮರ್ಕಟನ ದಾಳಿ ಎಂದಾಗ ಅದು ನಮ್ಮ ಮೇಲೆಯೇ ಆಕ್ರಮಣ ಮಾಡುತ್ತಿದೆ, ನಮ್ಮ ನಿಯಂತ್ರಣ ತಪ್ಪಿದೆ ಅನ್ನೋ ಒಂದು ಪ್ರಬಲ ಚಿತ್ರಣ ಕೊಡುತ್ತೆ. ನಿಖರವಾಗಿ ಆ ದಾಳಿ ಅನ್ನೋ ಪದದ ಆಯ್ಕೆಯೇ ಬಹಳ ಪ್ರಜ್ಞಾಪೂರ್ವಕ. ಇದು ಕೇವಲ ಚಂಚಲತೆ ಅಲ್ಲ, ಇದೊಂದು ಆಂತರಿಕ ಯುದ್ಧ. ಆಂತರಿಕ ಯುದ್ಧ. ಹೌದು. ನಮ್ಮ ಮನಸ್ಸೇ ನಮ್ಮ ಶತ್ರುವಾಗಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಿದೆ ಅನ್ನೋ ಒಂದು ಅಸಹಾಯಕತೆ, ಒಂದು ಒತ್ತಡ ಅದರಲ್ಲಿ ವ್ಯಕ್ತವಾಡುತ್ತೆ. ಇವತ್ತು ನಾವೇನದು ಆಂಗ್ಸೈಟಿ, ಓವರ್ ಥಿಂಕಿಂಗ್ ಅಂತೀವಲ್ಲ, ಅದರ ಮೂಲ ಸ್ವರೂಪವನ್ನೇ ಬಸವಣ್ಣನವರು ಇಲ್ಲಿ ಹಿಡಿದಿಟ್ಟಿದ್ದಾರೆ. ಮತ್ತು ಈ ಮಾನಸಿಕ ದಾಳಿ ಇದೆಯಲ್ಲ, ಅದು ಕೇವಲ ಮನಸ್ಸಿನಲ್ಲಿ ಉಳಿಯಲ್ಲ. ಇಲ್ಲ, ಅದರ ಪರಿಣಾಮ ಇಡೀ ದೇಹದ ಮೇಲೆ ಆಗುತ್ತೆ ಅಂತ ಮುಂದಿನ ಸಾಲುಗಳು ಹೇಳ್ತವೆ ಅಲ್ವಾ? ಖಂಡಿತ. ಎನ್ನ ನಿಂದಲ್ಲಿ ನಿಲ್ಲಲಿಯೇದು, ಎನ್ನ ಕುಳಿತಲ್ಲಿ ಕುಳ್ಳಿರಲಿಯೇದು. ಅದೇ ಇವತ್ತಿನ ರೆಸ್ಟ್ಲೆಸ್ನೆಸ್ಗೆ ಇದಕ್ಕಿಂತ ಒಳ್ಳೆ ವಿವರಣೆ ಬೇಕಾ? ಖಂಡಿತ ಇಲ್ಲ. 12ನೇ ಶತಮಾನದಲ್ಲಿ ಮನಸ್ಸು ಮತ್ತು ದೇಹದ ನಡುವಿನ ಸಂಬಂಧದ ಬಗ್ಗೆ ಅವರಿಗಿದ್ದ ಸ್ಪಷ್ಟತೆ ಇದೆಯಲ್ಲ, ಅದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಹೌದು. ಮಾನಸಿಕ ಪ್ರಕ್ಷುಬ್ಧತೆ ಹೇಗೆ ಶಾರೀರಿಕ ಅಶಾಂತಿಯಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದು ನೇರ ಸಾಕ್ಷಿ. ಏಕಾಗ್ರತೆಯ ಸಂಪೂರ್ಣ ನಾಶದ ಸಂಕೇತ. ಇಲ್ಲಿಂದ ವಚನ ಇನ್ನಷ್ಟು ವೇಗ ಪಡ್ಕೊಡುತ್ತೆ. ಮನಸ್ಸಿನ ವ್ಯಾಪ್ತಿ ನೋಡಿ. ಕ್ಷಣದಲ್ಲಿ ಪಾತಾಳಕ್ಕೆ, ಕ್ಷಣದಲ್ಲಿ ಆಕಾಶಕ್ಕೆ. ಈ ಪಾತಾಳ ಅನ್ನೋದು ಇವತ್ತಿನ ಡೂಮ್ ಸ್ಕ್ರೋಲಿಂಗ್ ತರ ಅಲ್ವಾ? ಒಂದೇ ನೆಗೆಟಿವ್ ಯೋಚನೆಯಿಂದ ಶುರುವಾಗಿ ನಿಲ್ಲಿಸಲಾಗದೆ ಕೆಳಗೆ ಹೋಗ್ತಾ ಇರೋದು. ಅತ್ಯುತ್ತಮ ಹೋಲಿಕೆ. ಇಲ್ಲಿ ಪಾತಾಳ ಅಂದ್ರೆ ಕೇವಲ ಕೆಟ್ಟ ಯೋಚನೆಗಳಲ್ಲ, ಅದು ನಿರಾಶೆ, ಖಿನ್ನತೆ, ಆತ್ಮಶಂಕೆಯ ಆಳ. ಸರಿ. ಅದೇ ಇನ್ನೊಂದು ಕ್ಷಣದಲ್ಲಿ ಆಕಾಶಕ್ಕೆ ಅಂದ್ರೆ ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳು, ಹಗಲುಗನಸುಗಳು, ವಾಸ್ತವದಿಂದ ದೂರವಿರುವ ಕಲ್ಪನೆಗಳು. ಅಂದ್ರೆ ಎರಡು ವಿಪರೀತಗಳ ನಡುವೆ ಓಡಾಟ. ಹೌದು. ಮನಸ್ಸು ಒಂದು ಪಾತಾಳಕ್ಕೆ ಬೀಳುತ್ತೆ, ಇಲ್ಲವೇ ಆಕಾಶದಲ್ಲಿ ತೇಲುತ್ತೆ. ಆದ್ರೆ ವರ್ತಮಾನದಲ್ಲಿ ಇಲ್ಲಿ ಈಗ ಇರೋದಿಲ್ಲ. ಹಾಗಾದ್ರೆ ದಿಗ್ದಸೆ ಅನ್ನೋದರ ಅರ್ಥ ಏನು? ದಿಗ್ದಸೆ ಅಂದ್ರೆ ದಿಕ್ಕು ತಪ್ಪಿ ಹೋಗೋದು. ಒಂದೇ ಸಮಯದಲ್ಲಿ 10 ಯೋಚನೆಗಳು, 10 ದಿಕ್ಕುಗಳಿಗೆ ಮನಸ್ಸು ಚದುರಿ ಹೋಗೋದು. ಇದು ನಮ್ಮ ಇವತ್ತಿನ ಜಗತ್ತಿನ ದೊಡ್ಡ ಸಮಸ್ಯೆ. ಹೌದಲ್ವಾ? ನಮ್ಮ ಮೆದುಳಿನಲ್ಲಿ 100 ಟ್ಯಾಬ್ಗಳು ಒಟ್ಟಿಗೆ ಓಪನ್ ಆದ ಹಾಗೆ, ಯಾವ ಕಡೆ ಗಮನ ಕೊಡ್ಬೇಕು ಅಂತ ತಿಳಿಯದ ಗೊಂದಲದ ಸ್ಥಿತಿ. ಇದು ಹಿಡಿತವಿಲ್ಲದ ಮನಸ್ಸಿನ ಒಂದು ಉಚ್ಚ ಸ್ಥಿತಿ. ಸರಿ. ಬಸವಣ್ಣನವರು ಸಮಸ್ಯೆಯನ್ನಂತೂ ಇಷ್ಟು ನಿಖರವಾಗಿ ವಿವರಿಸಿದ್ದಾರೆ. ಹಾಗಾದ್ರೆ ಅವರು ಕೊಡುವ ಪರಿಹಾರವೇನು? ಅದೇ ಮುಖ್ಯ. ವಚನದ ಅಂತಿಮ ಸಾಲುಗಳು ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಅದೊಂದು ಪರಿಹಾರದ ಮಾರ್ಗ. ಕೂಡಲ ಸಂಗಮ ದೇವ. ಹೌದು. ಈ ಮನವೆಂಬ ಮರ್ಕಟನ ದಾಳಿಯನೆಂದಿಗೆ ನೀಗಿ ಎಂದು ನಿಮ್ಮನೊಡಗೂಡುವೆನಯ್ಯ ಅಂತ ಕೇಳುವಾಗ ಅವರು ಆ ಮನಸ್ಸಿನ ಜೊತೆ ಹೋರಾಟ ಮಾಡ್ತಿಲ್ಲ, ಬದಲಾಗಿ ಅದನ್ನ ಅರ್ಪಿಸ್ತಿದ್ದಾರೆ. ಎಕ್ಸಾಕ್ಟ್ಲಿ. ಅದನ್ನ ಒಂದು ದೊಡ್ಡ ಶಕ್ತಿಗೆ ಅರ್ಪಿಸ್ತಿದ್ದಾರೆ. ಇಲ್ಲಿ ಬಸವಣ್ಣನವರು ಮನಸ್ಸಿನ ಅಗಾಧ ಶಕ್ತಿಯನ್ನು ಒಂದು ಕೇಂದ್ರ ಬಿಂದುವಿನ ಕಡೆಗೆ, ಅಂದ್ರೆ ಕೂಡಲ ಸಂಗಮ ದೇವರ ಕಡೆಗೆ ತಿರುಗಿಸ್ತಾ ಇದ್ದಾರೆ.
ಆ ಚದುರಿ ಹೋಗಿರುವ ಶಕ್ತಿಯನ್ನು ಒಂದು ಕಡೆಗೆ ಕೇಂದ್ರೀಕರಿಸುವುದು. ಹೌದು. ಆ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರಿಗೆ ಕೇವಲ ಒಂದು ದೈವವಾಗಿರಲಿಲ್ಲ. ಅದು ಅವರ ಕಲ್ಯಾಣ ಚಳವಳಿಯ, ಅವರ ಸಾಮಾಜಿಕ ಕ್ರಾಂತಿಯ ಆಧ್ಯಾತ್ಮಿಕ ಶಕ್ತಿಯಾಗಿತ್ತು. ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶ, ನಮ್ಮ ಮನಸ್ಸೆಂಬ ದಾಳಿ ಮಾಡುವ ಕೋತಿಯನ್ನು ನಿಯಂತ್ರಿಸಲು ಅದಕ್ಕೆ ಒಂದು ಉನ್ನತ ಗುರಿಯನ್ನು ಕೊಟ್ಟು ಅದರ ಶಕ್ತಿಯನ್ನು ಆ ಕಡೆಗೆ ಹರಿಯುವಂತೆ ಮಾಡಬೇಕು. ಖಂಡಿತ. ಇದು ನಮ್ಮನ್ನು ಒಂದು ಪ್ರಮುಖ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ. ಬಸವಣ್ಣನವರಿಗೆ ಆ ಕೇಂದ್ರ ಬಿಂದು ಕೂಡಲ ಸಂಗಮ ದೇವ ಆಗಿತ್ತು. ಇವತ್ತಿನ ಜಗತ್ತಿನಲ್ಲಿ ಈ ಮರ್ಕಟ ಮನಸ್ಸನ್ನು ಇನ್ನಷ್ಟು ಪ್ರೋತ್ಸಾಹಿಸುವ ಸಾವಿರಾರು ವಿಷಯಗಳಿರುವಾಗ ನಮಗೆ ಆ ಕೂಡಲ ಸಂಗಮ ದೇವ ಯಾವುದು ಆಗಬಹುದು? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಆಂತರಿಕ ದಾಳಿಯನ್ನು ಶಾಂತಗೊಳಿಸಲು ನಾವು ಯಾವ ಅರ್ಥಪೂರ್ಣ ಗುರಿಯನ್ನು ನಮ್ಮ ಜೀವನದಲ್ಲಿ ಕಂಡುಕೊಳ್ಳಬಹುದು? ಬಹುಶಃ ನಮ್ಮ ಮನಸ್ಸಿಗೆ ಒಂದು ಶ್ರೇಷ್ಠವಾದ ಉದ್ದೇಶವನ್ನು ನೀಡುವುದೇ ಅದನ್ನು ಶಾಂತಗೊಳಿಸುವ ಮೊದಲ ಹೆಜ್ಜೆಯಾಗಿರಬಹುದೇನೋ?